ನಮಸ್ತೆ ಆತ್ಮೀಯರೇ. ನಮ್ಮಲ್ಲಿ ವೇದಗಳು ಸುಳ್ಳಾದರೂ ಗಾದೆ ಸುಳ್ಳಲ್ಲ ಅನ್ನೋ ಮಾತಿದೆ. ಪೂರ್ವಿಕರು ಭಾಳ ಚೆನ್ನಾಗಿ ಹೇಳಿದ್ದಾರೆ ಗಾದೆಗಳನ್ನ. ಅನೇಕ ಗಾದೆಗಳು ನಮ್ಮ ಜೀವನಕ್ಕೆ ಭಾಳ ಆಧಾರ. ಅವ್ರು ನೋಡಿ, ನಮ್ಗೆ ಕೇಳಿಸ್ಲಿಕ್ಕೆ ನಿಮ್ಗೆ ಸ್ವಲ್ಪ ಕಷ್ಟ ಅನಿಸಿದ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಹಳೆ ಗಂಡನ ಪಾದವೇ ಗತಿ ಅಂತ. ಎಲ್ಲೇ ಕುಣಿದಾಡ್ಕೊಂಡು ಬಂದ್ರೂ ತನ್ನ ಪತಿನೇ ಆಧಾರ ಅಂತ. ಹಾಗೆ ನಮ್ಮ ಪೂರ್ವಿಕರು ಏನು ಮಾಡ್ಕೊಂಡು ಬಂದಿದ್ರು ಅವೇ ಶಾಶ್ವತಯ. ಮತ್ತು ನಾವು ವಿಜ್ಞಾನ, ನಾವು ತಂತ್ರಜ್ಞಾನ, ನಾವು ಮುಂದೋಗ್ಬಿಟ್ಟಿದ್ದೀವಿ, ನಾವು ಏನೋ ಆಗ್ಬಿಡ್ತೀವಿ ಅಂತೆಲ್ಲ ನೀವು ಏನೇ ಹೇಳ್ಕೊಂಡು ಬಂದ್ರೂ ಅವೆಲ್ಲ ತಾತ್ಕಾಲಿಕ, ಟೆಂಪ್ರವರಿ ಅದೆಲ್ಲ. ಅದರಿಂದ ಅಜ್ಞಾನದಿಂದ ಹೊರಗಡೆ ಬನ್ನಿ, ಬುದ್ಧಿವಂತರಾಗಿ ಯೋಚನೆ ಮಾಡಿ. ನಮ್ಮ ಪೂರ್ವಿಕರು ತಮಗೆ ಬೇಕಾದಂಥ ಎಲ್ಲವನ್ನ ತಮ್ಮಲ್ಲೇ ತಯಾರು ಮಾಡ್ಕೊಳ್ತಾಯಿದ್ರು. ಪ್ರತಿಯೊಂದು ನಮ್ಮಲ್ಲಿ ಎಷ್ಟು ಉದ್ಯೋಗ ಇತ್ತು, ಕೋಟ್ಯಾಂತರ ಉದ್ಯೋಗ ಇತ್ತು, ನೂರಾರು ಕಸಬುಗಳಿದ್ದವು. ಕುಲ ಕಸಬು, ನಮ್ಮ ನಿತ್ಯ ಕಸಬು, ಎಲ್ಲ ಕೆಲಸಗಳಿದ್ದವು. ಕೋಟ್ಯಾಂತರ ಜನ ನೆಮ್ಮದಿಯಾಗಿ ಬದುಕಂಥ ಈ ಭಾರತ ದೇಶದಲ್ಲಿ ನಾವು ವಿಜ್ಞಾನ, ತಂತ್ರಜ್ಞಾನ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದ್ಕೊಂಡೆಲ್ಲ ಯಾವ ಮಟ್ಟಕ್ಕೆ ತಂದು ಇಟ್ಟಿದ್ದೀವಿ ಅಂದರೆ, ಇಲ್ಲಿ ನಾವು ಇನ್ನೇನು ಮಾತಾಡೋಂಗಿಲ್ಲ. ಅದಕ್ಕೆ ಒಬ್ಬ ಏನು ಹೇಳ್ತಾನೆಂದರೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ಸಾಲಗಾರನಾಗಿ ಮಾಡಬೇಕು ಮತ್ತು ಅವನು ಸ್ವಾವಲಂಬಿಯಾಗಿ ಮಾಡಬೇಕಂದ್ರೆ ಅವನಿಗೆ ಸ್ವಲ್ಪ ದಿನ ಎಲ್ಲವನ್ನು ಫ್ರೀಯಾಗಿ ಕೊಡಬೇಕಂತೆ, ಸುಲಭವಾಗಿ ಇಟ್ಕೊಳ್ಬೇಕಂತೆ, ಸರಾಗವಾಗಿ ಇಟ್ಕೊಳ್ಬೇಕಂತೆ. ಆಗ ಅವನು ತಾನಾಗೆ ಸರ್ವನಾಶ ಆಗ್ಬಿಡ್ತಾನೆ. ಅವ್ನಿಗೆ ಯಾವಾಗ ಸ್ವಲ್ಪ ಫ್ರೀಯಾಗಿ ಕೊಡೋದು, ಅವನಿಗೆ ಯಾವಾಗ ನೀವು ಏನೋ ಒಂದನ್ನು ಉಚಿತವಾಗಿ ಕೊಡೋದು, ಆಮೇಲೆ ಏನೋ ಒಂದನ್ನು ನೀವು ಅವನಿಗೆ ಸೌಲಭ್ಯ ಅಂತ ಮಾಡಿಕೊಡೋದು, ಅದು ಮಾಡಿಕೊಟ್ಟಾಗ ಏನಾಗ್ತಂದರೆ ಅವನ್ನ ಸರ್ವನಾಶ ಮಾಡ್ತಾನೆ. ಅವನ ಸ್ವಾವಲಂಬಿನೂ ಆಗೋದಿಲ್ಲ, ಆರೋಗ್ಯವಂತನೂ ಆಗೋದಿಲ್ಲ. ಈಗ ಉದಾಹರಣೆಗೆ ನೋಡಿ, ಎಲ್ಲೋ ಬಾಂಬ್ ಬಿದ್ದು ಹೊಗೆ ಬಂದರೆ ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಬೇಯ್ತಾ ಇಲ್ಲ. ಇದೇನಾ 70 ವರ್ಷದಿಂದ ನಾವು ಸ್ವಾತಂತ್ರ್ಯ ತಗೊಂಡು, 70-80 ವರ್ಷ ಸ್ವಾತಂತ್ರ್ಯ ತಗೊಂಡು ಮಾಡಿರೋದು. ಇವತ್ತು ಎಲ್ಲೋ ಬಾಂಬ್ ಬಿದ್ದಾಗ ನಮ್ಮ ಅಡುಗೆ ಮನೆಯಲ್ಲಿ ಒಲೆ ಉಯ್ತಾ ಇಲ್ಲ ಅಂದರೆ ಏನಾಗಿರ್ಬೋದು? ಸಾವಿರಾರು ವರ್ಷಗಳಿಂದ ನಮ್ಮ ಜನ ಉಳಿಸ್ಕೊಂಡು ಬಂದಿದ್ದು 40-50 ವರ್ಷದಲ್ಲಿ ಹಾಳು ಮಾಡೋಕೆ ಇಟ್ಬಿಟ್ರಲ್ಲ. ಯೋಚನೆ ಮಾಡಿ. ನಮ್ಮವರೆಲ್ಲರೂ ಸೌದೆ ಒಲೆ ಬಡಿಸ್ತಿದ್ರು, ಅಡುಗೆ ಮಾಡ್ತಾಯಿದ್ರು. ಸಭೆ ಸಮಾರಂಭಗಳಲ್ಲಿ ಎಲ್ಲವೂ ಈ ಗ್ಯಾಸ್ ಅನ್ನೋದೇ ಇರಲಿಲ್ಲ. ನಮಗೆಲ್ಲ ಸುಲಭವಾಗಿ ಸಿಗ್ತದೆ, ಸರಾಗವಾಯ್ತದೆ ಅಂದ್ಬಿಟ್ಟು ನೀವೊಂದು ಅಭ್ಯಾಸ ಮಾಡಿಸ್ಬಿಟ್ಟು, ನೀವು ಅಟ್ಲೀಸ್ಟ್ ಸಿಟಿಯಲ್ಲಿರೋರಿಗೆ ಒಲೆ ಮಾಡ್ಕೊಳಕ್ಕಾಗಲ್ಲ, ಅವ್ರದ್ದು RCC ಮನೆ, ಅವ್ರದ್ದು AC ಮನೆ, ಅವರು ಶ್ರೀಮಂತರು ಅಂದರೆ ನೀವು ಸಿಟಿಗೆ ಕೊಡಬೇಕಾಗಿತ್ತು ಗ್ಯಾಸು. ಹಳ್ಳಿಗೆ ಎಲ್ಲ ಯಾಕೆ ಕೊಟ್ರಿ? ಪ್ರತಿಯೊಬ್ಬರಿಗೆ ಯಾಕೆ ಕೊಟ್ರಿ? ವ್ಯಾಪಾರ ದೃಷ್ಟಿಯಿಂದ ಅವರನ್ನು ಸ್ವಾವಲಂಬಿಗಳಾಗಿ ಮಾಡ್ದೇ ಪರಾವಲಂಬಿಗಳಾಗಿರ್ಬೇಕಂದ್ಬಿಟ್ಟು, ಅವ್ರನ್ನ ಗುಲಾಮರಾಗಿರ್ಬೇಕು ಅಂದ್ಬಿಟ್ಟು ಯಾವನೊಬ್ಬ ಮೂರ್ಖ ಹೇಳ್ತಾನೆ, ನಮ್ಮ ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ಬಂದುಬಿಡ್ತು, ಅದಕ್ಕಾಗಿ ನಾನು ಉಚಿತವಾಗಿ ಗ್ಯಾಸ್ ಕೊಡ್ತಾಯಿದ್ದೀನಿ, ನಾನು ಸಿಲಿಂಡರ್ ಕೊಡ್ತಾಯಿದ್ದೀನಿ ಅಂತ ಭಾಳ ನೋವಿಂದ ಹೇಳ್ತಾ ಇದ್ದೀನಿ. ನಾವು ಅವ್ರನ್ನ ಭಾಳ ಆರಾಧ್ಯ ದೈವ, ಆರಾಧ್ಯರು, ಏನೋ ಮಾಡಿಬಿಡ್ತಾರೆ ದೇಶಕ್ಕೆ ಅಂತ ನೋಡು. ಇದೇ ಆಗಿರೋದು. ಇವತ್ತು ಕಣ್ಣಲ್ಲಿ ನೀರು, ಮೊದಲು ಕಣ್ಣಲ್ಲಿ ನೀರು ಬರ್ತಾಯಿತ್ತು, ಹೊಗೆ ಕಟ್ಕೊಳ್ತಾ ಇತ್ತು. ಇವತ್ತು ಕಣ್ಣಲ್ಲಿ ರಕ್ತ ಬರ್ತಾ ಇದೆಯಲ್ಲ, ಜೋಬಲ್ಲಿ ದುಡ್ಡಿಲ್ಲ, ಕಣ್ಣಲ್ಲಿ ರಕ್ತ ಬರ್ತಾ ಇದೆ. ಇದಕ್ಕೇನು ಹೇಳ್ತೀರ ನೀವು? ಅದಕ್ಕೆ ಯಾರನ್ನು ನಂಬ್ಕೊಂಡು ನೀವು ಕೂತ್ಕೊಳ್ಬೇಡಿ, ಯಾವ ರಾಜಕಾರಣಿಗಳನ್ನು ನಂಬಬೇಡಿ, ಯಾರು ಹೇಳಿದ್ನು ಕೇಳಕ್ಕೆ ಹೋಗಬೇಡಿ. ನಮ್ಮ ಪೂರ್ವಿಕರು ಏನನ್ನ ಮಾಡ್ಕೊಂಡು ಬಂದಿದ್ರು ಅದನ್ನ ಅಭ್ಯಾಸ ಮಾಡಿ. ಸೌದೆ ಒಲೆ ಬನ್ನಿ, ಸೌದೆ ಒಲೆಗೆ ಬಂದರೆ ನಿಮಗೆ ಹಣನೂ ಉಳಿತದೆ, ನೀವು ಆರೋಗ್ಯವಾಗಿಯೂ ಇರ್ತೀರಿ. ಆಮೇಲೆ ನೀವು ಪರಿಸರದ ಸ್ನೇಹಿಯಾಗಿರ್ತೀರಿ. ಎಲ್ಲೋ ಒಣಗಿದ ಸೌದೆನ ತಂದು ಯಾರೋ ಒಬ್ಬರು ಅಡುಗೆ ಮಾಡಿಬಿಟ್ರೆ ಪರಿಸರ ನಾಶ ಆಗಿಬಿಡಲ್ಲ, ಪರಿಸರ ಎಲ್ಲೂ ನಾಶ ಆಗಲ್ಲ. ಅದರಿಂದ ಸೌದೆ ಒಲೆಗೆ ಬನ್ನಿ. ಸಿಟಿಲಿರೋರು ನಾವೇನು ಮಾಡೋದು ಅಂತಂದರೆ, ಅದು ನಿಮ್ಮ ಹಣೆ ಬರ. ನೀವು ಸಿಟಿಲಿ ಸೇರಿದ್ದೀರಿ, ಏನೋ ಒಂದು ಸಾಧನೆ ಮಾಡ್ತೀನಿ ಅಂತ, ನೀವು ಸಾಧನೆ ಮಾಡ್ತಾ ಇದ್ದೀರಿ. ಅಲ್ಲಿ ಬದುಕಬೇಕಂದ್ರೆ ಹಳ್ಳಿಗೆ ಬರಬೇಕು. ನಮ್ಮವರೆಲ್ಲ ಸೌದೆ ಒಲೆ ಮಾಡಿಕೊಂಡು ಆರೋಗ್ಯವಾಗಿ ಎಷ್ಟು ಚೆನ್ನಾಗಿದ್ರು. ಇವತ್ತು ನೋಡಿ, ಒಲೆಗಳು ಇಲ್ಲ, ರಾಗಿ ಬೀಸೋ ಮಿಲ್ಸಿನೂ ಇಲ್ಲ, ಆಮೇಲೆ ರಾಗಿ ಕಲ್ಲು ಇಲ್ಲ, ಆಡಿಸೋ ಕಲ್ಲು ಇಲ್ಲ, ಎಲ್ಲವೂ ಇಲ್ಲ. ಈಗ ಬಟ್ಟೆ ಒಗೆಯೋ ಕಲ್ಲುಗಳು ಇಲ್ಲ. ಎಲ್ಲವನ್ನು ಅವ್ರ ಕೈಯಿಂದ ತಪ್ಪಿಸಿ ಒಂದು ಅಭ್ಯಾಸಗಳನ್ನೆಲ್ಲ ತಪ್ಪಿಸಿ ಇವತ್ತು ಅವ್ರನ್ನೆಲ್ಲ ರೋಗಿಷ್ಠನಾಗಿ ಮಾಡಿ ಪರಾವಲಂಬಿಯಾಗಿ ಮಾಡಿದಿರಲ್ಲ. ಅದೇ ರೀತಿ ಇನ್ನು ಕಲ್ಲಿದ್ದರೂ ಕೊರತೆ ಹೇಳ್ತೀರಿ, ಪೆಟ್ರೋಲ್ ಕೊರತೆ ಹೇಳ್ತೀರಿ, ಡೀಸೆಲ್ ಕೊರತೆ ಹೇಳ್ತೀರಿ, ಆಮೇಲೆ ರೇಟ್ ರೈಸ್ ಮಾಡ್ತೀರಿ. ಮೊನ್ನೆ ಯಾವುದೋ ಒಂದು ಕಡೆ ಗ್ಯಾಸ್ ಇಲ್ಲ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಒಂದು ಕಡೆ 380 ಸಿಲಿಂಡರ್ನ ಸೀಸ್ ಮಾಡ್ತಾಯಿದ್ರೆ, ಸೀಸ್ ಮಾಡಿದವ್ರಿಗೆ ಮೇಲಧಿಕಾರಿ ಹೇಳ್ತಾನೆ ಅದನ್ನ ಬಿಟ್ಟು ಬಿಡಿ ಅಂತಂದಲ್ಲ. ಇವರೆಲ್ಲ ಯಾರು?
ಎಲ್ಲ ಕಳ್ಳರೇ ರೀ. ಅಧಿಕಾರಿಗಳು, ರಾಜಕಾರಣಿಗಳು ಇವರೆಲ್ಲ ಇರೋದು ಶ್ರೀಮಂತರಿಗಾಗಿ. ಇವರೆಲ್ಲ ಇರೋದು ಶ್ರೀಮಂತರಿಗಾಗಿ. ಇದೆಲ್ಲ ಏನಂದರೆ, ಇದೆಲ್ಲ ಒಂದು ಒಳ್ಳೆಯ ಕಾಲ ಬರಲಿಕ್ಕೆ ಇದೆಲ್ಲ ಸೂಚನೆ. ನಿಮಗೆ ಎಚ್ಚರಿಕೆ ಆಗಿ, ಜಾಗೃತರಾಗಿ. ಕರೋನಾ ಬಂದು ಒಂಥರ ಪಾಠ ಹೇಳಿದರೆ, ಈಗ ಇರಾನು, ಇಸ್ರೇಲ್ ಯುದ್ಧದಿಂದ ನಾವು ಇನ್ನೂ ದೊಡ್ಡ ದೊಡ್ಡ ಪಾಠವನ್ನು ಕಲಿತಾ ಇದ್ದೀವಿ. ಇದೆಲ್ಲ ಒಳ್ಳೆಯದಕ್ಕೆ ಆಗ್ತಾ ಇರೋದು. ಒಂದು ತಿಳ್ಕೊಳ್ಳಿ, ಆಗ್ತಾ ಇರೋದೆಲ್ಲ ಒಳ್ಳೆಯದಕ್ಕೆ. ನೀವು ಮರಳಿ ಕೃಷಿಗೆ ಬರಬೇಕು, ಮರಳಿ ಮನೆಗೆ ಬರಬೇಕು, ಮರಳಿ ಮಣ್ಣಿಗೆ ಬರಬೇಕು ಅನ್ನೋದಕ್ಕೆ ಇದೆಲ್ಲ ಒಂದು ಉದಾಹರಣೆಗಳಷ್ಟೇ. ಅದರಿಂದ ನೀವು ಯಾರೋ ಇಂದ್ರ ಚಂದ್ರ ಕೆಲವು ಹೊಗಳು ಭಟ್ರುಗಳಿದ್ದಾರೆ, ಅವರು ಬಂದರೆ ಹಿಂಗಾಗೋಗ್ತದೆ, ಡಾಲರ್ ರೇಟ್ ಇಷ್ಟಾಗೋಗ್ತದೆ, ಆಮೇಲೆ ಟ್ರೈನಲ್ಲಿ ಇಷ್ಟು ಬೇಗ ಹೋಗ್ಬಿಡ್ಬೋದು, ಆಮೇಲೆ ನಮ್ಮ ದುಡ್ಡು ಇಷ್ಟ ಆಗ್ಬಿಡ್ತದೆ, ಚಿನ್ನ ಬೆಳ್ಳಿದ ರೇಟ್ ಕಮ್ಮಿ ಆಗ್ಬಿಡ್ತದೆ. ಈಗೆಲ್ಲ ಎಲ್ಲಿದ್ದಾರಪ್ಪ ಅವರು? ನೀವು ಕೇಳೋದಿಲ್ಲ. ಯಾಕೆಂದರೆ ನಮ್ಮ ಜನರಿಗೆ ಮರೆಯೋ ಅಭ್ಯಾಸ ಇದೆ. ಮತ್ತು ಇದನ್ನು ಸಮರ್ಸ್ಕೊಳ್ಳೋ ಜನ ಇದ್ದಾರೆ ಅಂದರೆ ನೀವು ಎಂಥ ಮೃಗಗಳಿರ್ಬೋದು. ಹಾಂ, ಅಲ್ಲ, ಮೃಗಗಳನ್ನೋದ ನಿಮ್ಮನ್ನು ಸಿಂಹ ಅನ್ಬೇಕಾ? ಸಿಂಹ ಟೈಗರ್ ಅಂತ ಹೇಳೋಣ. ಸಿಂಹ ಟೈಗರ್ಗಳೆಲ್ಲ ಈಗೆಲ್ಲಪ್ಪ ಹೋಗಿದ್ದೀರಿ? ಅವ್ರು ಹಾಗೆ ಮಾಡಿಬಿಡ್ತಾರೆ, ಹೀಗೆ ಮಾಡಿಬಿಡ್ತಾರೆ. ನಮ್ಮ ದೇಶಕ್ಕೆ 2014 ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳ್ತಾರೆ. 47 ಸ್ವಾತಂತ್ರ್ಯ ಸಿಕ್ಕಿದ್ರು ಅಂತ ಅವ್ರಿಗೆ. 2014 ಸ್ವಾತಂತ್ರ್ಯ ಸಿಕ್ತು, ನಮ್ಮ ದೇಶ ಹಿಂಗಾಗೋಯ್ತು, ವಿಶ್ವಗುರು ಆಗೋಯ್ತು. ಏನಪ್ಪ ಆಗೋಯ್ತು? ಅದರಿಂದ ನೀವೆಲ್ಲರೂ ವಿಜ್ಞಾನ ತಂತ್ರಜ್ಞಾನ ಅಂದ್ಕೊಂಡು ಮರಳಾಗಬೇಡಿ. ದಯಮಾಡಿ ನಾನು ನಿಮ್ಮ ಹತ್ರ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ನೀವೆಲ್ಲರೂ ನಮ್ಮ ಪೂರ್ವಿಕರು ಏನೇನು ಅಭ್ಯಾಸ ಮಾಡ್ತಾಯಿದ್ರು ಆ ಅಭ್ಯಾಸಕ್ಕೆ ಬನ್ನಿ. ಈಗಲೇ ಎಚ್ಚರಿಕೆ ವಹಿಸ್ಕೊಳ್ಳಿ, ಜಾಗೃತರಾಗಿ. ಮನೆಯಲ್ಲಿ ಯಾವುದೋ ಒಂದು ಕಡೆ ಮೂಲೆಯಲ್ಲಿ ಒಂದು ಸೌದೆ ಒಲೆ ಹಾಕ್ಕೊಳ್ಳಿ. ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಿಮಗೂ ಒಳ್ಳೆಯದು, ಪರಿಸರಕ್ಕೂ ಒಳ್ಳೆಯದು. ಈ ಥರ ನಮ್ಮನ್ನು ಗುಲಾಮಗಿರಿ ಮಾಡುವಂಥ ಯಾವುದೇ ಸರ್ಕಾರ ಬಂದರೂ ನೀವು ವಿರೋಧಿಸಿ. ಮುಂದಿನ ಚುನಾವಣೆಯಲ್ಲಿ ದಯಮಾಡಿ ಯಾರೂ ಕೂಡ ಯಾವುದೇ ರಾಜ್ಯ ಪಕ್ಷ, ಸ್ಥಳೀಯ ಪಕ್ಷಕ್ಕೆ ಕೊಡೋ ಬದಲು ಈಗ ಯಾರ್ಯಾರು ಹೊಸದಾಗಿ ನ್ಯಾಯಯುತವಾಗಿ ಹೋರಾಡ್ತಾ ಇದ್ದಾರಲ್ಲ, ರೈತ ಸಂಘ, KRS ಪಕ್ಷ, ಇಂಥದಕ್ಕೆ ಬೆಂಕಿಪಟ್ಟಣ, ಒಂಟೆ ಗುರುತು, ಆಮೇಲೆ ಬೆಂಕಿಪಟ್ಟಣದ ಗುರುತು, ಲ್ಯಾಂಟಿನ್ ಗುರುತು, ಫ್ಯಾನ್ ಗುರುತು ಅಂತ ಯಾರು ಇಟ್ಕೊಂಡಿರ್ತಾರೆ ನೋಡಿ, ಯಾವ್ದಾದ್ರು ಇಂಡಿಪೆಂಡೆಂಟು, ಅವ್ರಿಗೆ ಓಟ್ ಹಾಕಿ. ಆಗ ಒಂದು 5 ವರ್ಷ ಅವ್ರನ್ನ ನೀವು ಸೋಲಿಸ್ಬಿಟ್ರೆ ಅವರೆಲ್ಲ ನೀವು ಹೇಳ್ದಂಗೆ ಕೇಳ್ತಾರೆ. ಗೊತ್ತಾಯ್ತಲ್ಲ? ಮರಿಬೇಡಿ. ಇನ್ನೊಂದು ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.